ಗೃಹಲಕ್ಷ್ಮಿ ಕಂತಿನ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ ಸಚಿವೆ ಹೆಬ್ಬಾಳ್ಕರ್ ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೇವೆ ಅಂತ ಹೇಳಿದೆ. ಫೆಬ್ರವರಿ ಮಾರ್ಚ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಸದನವನ್ನ ಮಿಸ್ಲೀಡ್ ಮಾಡುವ ಉದ್ದೇಶ ಇಲ್ಲ. ಮುಂದಿನ ದಿನಗಳಲ್ಲಿ ಗೊಂದಲ ಆಗದಂತೆ ನೋಡ್ಕೊಳ್ತೇವೆ. ನನ್ನ ಮಾತಿನಿಂದ ನೋವಾಗಿದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ವಿಧಾನಸಭೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿರೋದು. ಸಚಿವೆಯ ಸ್ಪಷ್ಟನೆಯ ಬಳಿಕ ವಿರೋಧ ಪಕ್ಷಗಳಿಂದ ಸಾಕಷ್ಟು ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ. ಕನೆ ಅಶೋಕ್ ಅವರು ಮಾತಾಡ್ತಾ ಇದ್ರು, ಸುಮ್ನೆ ಏನೇನೋ ಹೇಳೋದಕ್ಕಾಗಲ್ಲ, ಇದು ಸದನ ಅಂತ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, 2 ತಿಂಗಳದ್ದು ಅವ್ರು ಹೇಳ್ತಾರಲ್ಲ ಲಾಸ್ಟ್ ನೋಡಿ, ಅವರು ಬಂದು ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಕೇಳಿ, ಮಾತಾಡಿ. ನಿಮ್ಗೆ ಪುರಾಣ ಬೇಡ ಆಗ್ತದ? ಆಯ್ತು, ಈಗ ಒಂದ್ ಸೆಕೆಂಡ್ ಮಾತಾಡ್ಲಿ. ಆಯ್ತು, ಕೂತ್ಕೊಳ್ಳಿ ಮೈ. ಕಂಪ್ಲೀಟೆಡ್ ಮೈ ದಿಸ್ ಒನ್. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಬಿಜೆಪಿ ಸದಸ್ಯರಿಂದ ಸಭಾತ್ಯಾಗ ಮಾಡಲಾಗಿದೆ ಅನ್ನೋ ಮಾಹಿತಿ. ಶೇಮ್ ಅಂತ ಕೂಗಿ ಸಭಾತ್ಯಾಗವನ್ನ ಮಾಡಲಾಗಿದೆ. ಬಿಜೆಪಿ ಸದಸ್ಯರಿಂದ ಸದ್ಯ ಇದೀಗ ಸಭಾತ್ಯಾಗವನ್ನ ಮಾಡಲಾಗಿದೆ. ಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಉತ್ತರ. ಸಚಿವೆಯ ಉತ್ತರ ಸಮಂಜಸ ಅಂತ ಅನಿಸಿಲ್ಲ, ಸರಿ ಇಲ್ಲ ಅಂತ ಹೇಳುವಂತ ಕಾರಣಕ್ಕಾಗಿ ಸದನದಿಂದ ಹೊರ ನಡೀತಾ ಇರೋದು ಪ್ರತಿಪಕ್ಷ. ಶೇಮ್ ಅಂತ ಕೂಗಿ ಸಭಾತ್ಯಾಗವನ್ನ ಇಲ್ಲಿ ಮಾಡಿದ್ದಾರೆ. ಬಿಜೆಪಿ ಸದಸ್ಯರಿಂದ ಸದ್ಯ ಸಭಾತ್ಯಾಗ ಆಗಲಾಗಿದೆ. ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂತ ಮಾಹಿತಿ ಸರಿ ಇರಲಿಲ್ಲ, ತಪ್ಪು ಮಾಹಿತಿ ಆಗಿತ್ತು. ಒಬ್ಬರು ಸದನಕ್ಕೆ ಈ ರೀತಿಯಾಗಿ ಮಿಸ್ಲೀಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲೋಗಿದ್ದಾರೆ? 3 ದಿನದಿಂದ ಅವ್ರು ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಚಂದ್ರಲೋಕಕ್ಕೆ ಹೋಗಿದ್ದಾರೆ, ಕರ್ಸಿ ಅವ್ರನ್ನ ಅಂತ ಅಶೋಕ್ ಅವ್ರು ಹೇಳಿದ್ರು. ಅದಾದ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಂದು ಈಗ ಉತ್ತರ ಕೊಡ್ತಾ ಇದ್ರು. ತಪ್ಪಾಗಿದೆ, ಬೇಕು ಅಂತ ಹಿಂಗ್ ಮಾಡಿದಲ್ಲ ಅಂತ ಉತ್ತರ ಕೊಡ್ತಿದ್ರು, ಕೇಳೋದಕ್ಕೆ ರೆಡಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಬಿಜೆಪಿ ಸದಸ್ಯರಿಂದ ಇದೀಗ ಸಭಾತ್ಯಾಗ ಮಾಡಲಾಗಿದೆ. ಶೇಮ್ ಅಂತ ಕೂಗಿ ಸಭಾತ್ಯಾಗವನ್ನ ಮಾಡಿರುವಂಥದ್ದು ಈ ವಿಚಾರ ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿದೆ. ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕ್ಲಾರಿಟಿ ಕೇಳಿದ್ವಿ, ಉತ್ತರ ಕೊಟ್ರು. ಇಲ್ಲಿ ನಿಂತ್ಕೊಂಡು ತಪ್ಪು ಮಾಹಿತಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ನಾವೇನಕ್ಕೆ ಪ್ರಶ್ನೆ ಮಾಡ್ತೀವಿ? ಉತ್ತರ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ವಾ? ಸುಳ್ಳು ಹೇಳಿದ್ರು ಅದು ನಮಗೆ ಗೊತ್ತಾಗಲ್ವಾ ಸಭಾಧ್ಯಕ್ಷರಿ ಅನ್ನುವಂಥ ಪ್ರಶ್ನೆಯನ್ನ ಅಶೋಕ್ ಅವ್ರು ಮಾಡಿದ್ರು. ಅದಾದ ನಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲೇ ಹೋದ್ರು ಅವ್ರನ್ನ ಕರೆಸಿ, ಯಾಕೆ ಅವ್ರು ಕಾಣಿಸ್ಕೊಳ್ತಾ ಇಲ್ಲ, ಅವ್ರೇನು ಚಂದ್ರಲೋಕಕ್ಕೆ ಹೋಗಿದ್ದಾರೆ, ಅವ್ರು ಬರಬೇಕು, ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಮಾತನಾಡ್ತಾ ಇದ್ರು. ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ, ನಾನೇನು ಇಲ್ಲಿ ಮಿಸ್ಲೀಡ್ ಮಾಡಬೇಕು ಅಂತ ಮಾಡಿದ್ದಲ್ಲ, ತಪ್ಪು ಮಾಹಿತಿ ಕೊಡಬೇಕು ಅಂತ ಕೊಟ್ಟಿದ್ದಲ್ಲ, ನನಗೆ ಬಂದ ಮಾಹಿತಿಯನ್ನು ನಾನು ಹಂಚ್ಕೊಂಡಿದ್ದೆ, ಇನ್ಮೇಲೆ ಹಿಂಗಾಗ್ದಂಗೆ ನಾವು ನೋಡ್ಕೊಳ್ತೀವಿ ಅಂತ ಉತ್ತರ ಕೊಟ್ಟಿದ್ದಾರೆ. ಬಟ್ ಅದು ಸಮಂಜಸ ಅಂತ ಅನಿಸಿಲ್ಲ ಬಿಜೆಪಿಗರಿಗೆ. ಯಾಕೆ ಸುಳ್ಳು ಮಾಹಿತಿ ಕೊಡಬೇಕು? ಅಶೋಕ್ ಅವ್ರು ಮಾತಾಡ್ತಾ ಅದೇ ಹೇಳ್ತಾ ಇದ್ರು, ಈ ಯೋಜನೆಯಿಂದ ಎಷ್ಟು ಜನಕ್ಕೆ ಲಾಭ ಸಿಗುತ್ತೆ, ಎಷ್ಟು ಕೋಟಿ ವಿಚಾರ ಇದು, ಸುಮ್ಮನೆ ಆನ್ಸರ್ ಮಾಡೋದಕ್ಕಾಗಲ್ವಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು
ಸರಿಯಾದ ಮಾಹಿತಿ ನೀಡದೆ ತಪ್ಪಾದ ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಸಭಾತ್ಯಾಗ ಮಾಡುವಂತ ಕೆಲಸವನ್ನ ಬಿಜೆಪಿ ಸದಸ್ಯರು ಮಾಡಿರುವಂಥದ್ದು. ಶೇಮ್ ಶೇಮ್ ಅಂತ ಕೂಗಿ ಸಭಾತ್ಯಾಗ ಮಾಡೋ ಕೆಲಸವನ್ನ ಮಾಡಿದ್ದಾರೆ. ಸದನದಲ್ಲಿ ಗದ್ದಲ ಕೋಲಾಹಲ ಎಲ್ಲವೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸೃಷ್ಟಿಯಾಗಿತ್ತು. ಕಾರಣ ಗೃಹಲಕ್ಷ್ಮಿ ಯೋಜನೆ. ಇದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಹಣ ಬಂದಿಲ್ಲ ಅಂತ ಫಲಾನುಭವಿಗಳು ಹೇಳ್ತಾ ಇದ್ರು. ಇವ್ರು ನೋಡಿದ್ರೆ ಬಂದಿದೆ ಹೋಗಿದೆ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಯಾವಾಗ ವಿರೋಧ ಪಕ್ಷಗಳು ಗಟ್ಟಿ ಮಾತಿನಲ್ಲಿ ಕೇಳಿದ್ರೋ, ಪಟ್ಟಿ ಹಿಡಿದು ಕೂತ್ರೋ, ನಮಗಿದ್ರ ಬಗ್ಗೆ ಡೀಟೇಲ್ಸ್ ಬೇಕೇ ಬೇಕು ಅಂತ ಕೂತ್ರೋ, ಆಗ ಆಗಸ್ಟ್ವರೆಗೂ ಆಗಿದೆ ಅಂತ ನಿಧಾನಕ್ಕೆ ಹೇಳ್ತಾ ಇದ್ದಾರೆ. ಸ್ವಲ್ಪ ಗೊಂದಲ ಇತ್ತು. ಅಧಿಕಾರಿಗಳು ಇವ್ರನ್ನ ಮಿಸ್ಲೀಡ್ ಮಾಡ್ತಾರಾ? ಅಧಿಕಾರಿಗಳ ಹತ್ರ ಕರೆಕ್ಟ್ ಆದಂತ ಮಾಹಿತಿಯನ್ನ ಪಡ್ಕೊಳಕ್ಕಾಗಲ್ಲ ಅಂದ್ರೆ ಅದ್ ಹೆಂಗೆ ಅಂತ ಅಶೋಕ್ ಅವ್ರು ಪ್ರಶ್ನೆ ಮಾಡಿದ್ರು. ಒಬ್ಬ ಅಧಿಕಾರಿ ಹತ್ರ ಕರೆಕ್ಟ್ ಆದಂತ ಮಾಹಿತಿನ ಪಡ್ಕೊಳಕ್ಕಾಗಿಲ್ಲ ಅಂತಂದ್ರೆ ಇವ್ರು ಯಾಕೆ ಸುಮ್ನೆ ಬಂದಿಲ್ಲ ಸದನದಲ್ಲಿ ಮಾತಾಡ್ತಾರೆ ಅಂತ ಕೇಳಿದ್ರು. ತಾವು ಪ್ರಾರಂಭ ಮಾಡಿ. ಜನ ಬೇಗ ಬನ್ನಿ ಅವರೇ. ಪ್ರಶ್ನೋತ್ತರ ಸದಸ್ಯರೆಲ್ಲ ರೆಡಿಯಾಗಿ, ಮಂತ್ರಿಗಳು ರೆಡಿಯಾಗಿ. UP ಬಣಕರ್, ಪ್ರಿಯಾಂಕ್ ಖಾರ್ಗೆ ಇರುವುದು ಸನ್ಮಾನ. ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, 2 ತಿಂಗಳದ್ದು ಅವ್ರು ಹೇಳ್ತಾರಲ್ಲ ಲಾಸ್ಟ್ ಮುಗಿಸ್ಲಿಲ್ಲ, ಅವ್ರು ಮುಗಿಸೋ ಮುಂಚೆ ಹೇಳ್ತೀರಿ. ನೋಡಿ, ಅವರು ಬಂದು ಉತ್ತರ ಕೊಡ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಕೇಳಿ, ಆಮೇಲೆ ಮತ್ತೆ ಹೆಚ್ಚಿನ ಮಾತಾಡಿ. ನಿಮ್ಗೆ ಪುರಾಣ ಬೇಡ ಆಗ್ತದ? ಆಯ್ತು, ಈಗ ಒಂದ್ ಸೆಕೆಂಡ್ ಮಾತಾಡ್ಲಿ. ಆಯ್ತು, ಕೂತ್ಕೊಳ್ಳಿ ಮೈ. ಕಂಪ್ಲೀಟೆಡ್ ಮೈ ದಿಸ್ ಒನ್. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಫೆಬ್ರವರಿ ಮಾರ್ಚು ಇನ್ನೂ ನೋಡಿ, ಸರಿಯಾದ ಮಾಹಿತಿಯನ್ನು ನೀಡುವಂಥ ನಿಟ್ಟಿನಲ್ಲಿ ಕರೆಕ್ಟ್ ಆದಂಥ ಮಾಹಿತಿಯನ್ನು ನೀಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಿಜೆಪಿಗರು ಗದ್ದಲವನ್ನು ಅಲ್ಲಿ ಉಂಟು ಮಾಡಿದ್ದಾರೆ. ಕೋಲಾಹಲ ಉಂಟಾಗಿದೆ, ಸಭಾತ್ಯಾಗನೂ ಮಾಡಿದ್ದಾರೆ. ಬಿಜೆಪಿ JDS ಪಕ್ಷದಿಂದ ಈ ಒಂದು ಸಭಾತ್ಯಾಗವನ್ನು ಮಾಡಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಪಡ್ಕೊಂಡಿರಲಿಲ್ವೋ ಅಥವಾ ಮಾಹಿತಿ ಪಡ್ಕೊಳ್ಳೋದ್ರಲ್ಲಿ ಎಡವಿದ್ರು ಅಥವಾ ಇಲ್ಲಿ ಉತ್ತರ ಕೊಡುವಾಗ ಎಡವಿದ್ರೋ ಗೊತ್ತಿಲ್ಲ. ಆದರೆ ಅವರ ಉತ್ತರ ಏನಿತ್ತು ಅದು ಸರಿ ಇಲ್ಲ, ಸುಳ್ಳು, ತಪ್ಪು ಅನ್ನೋದನ್ನು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಿದ್ದು. ಸೊ ನಾನು ಮಾಹಿತಿಯನ್ನು ಪಡ್ಕೊಳ್ಳುವಾಗ ಅಧಿಕಾರಿಗಳಿಗೆ ನನಗೆ ಈ ಥರದೊಂದು ಮಾಹಿತಿಯನ್ನು ನೀಡಿದ್ರು, ಅದನ್ನು ನಾನು ಇಲ್ಲಿ ಹೇಳಿದ್ದೆ, ತಪ್ಪಾಗಿದೆ, ಆದರೆ ಅದು ಬೇಕು ಅಂತ ಆಗಿದ್ದಲ್ಲ ಅನ್ನೋದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಸೊ ಇದರ ನಡುವೆ ಶೇಮ್ ಅಂತ ಕೂಗಿ ಸಭಾತ್ಯಾಗ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ ಸದನದಲ್ಲಿ. ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಸರಿಯಾದ ಸಮಯಕ್ಕೆ ಪ್ರತಿ ತಿಂಗಳು ಹಣ ಹೋಗ್ತಾ ಇಲ್ಲ, ಬಾಕಿ ಉಳಿಸ್ಕೊಂಡಿದ್ದಾರೆ, ತಿಂಗಳಾನುಗಟ್ಟಲೆ ಬಾಕಿ ಉಳಿಸ್ಕೊಳ್ತಾ ಇದ್ದಾರೆ. ಇದನ್ನು ಸರ್ಕಾರದವರು ಮೋಸ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಿದ್ದು.
ಮಾಹಿತಿ ಕೇಳಿದರು. ಕೊಡಿ ಮಾಹಿತಿ, ಎಲ್ಲಿವರೆಗೂ ಜಮೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದರು. ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಸದನದಲ್ಲಿ ನಿಂತು ಸದನದ ಒಳಗೆ ಸರಿಯಾದ ಮಾಹಿತಿಯನ್ನು ಕೊಡೋದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಡವಿದ್ದಾರೆ. ನಾವು ಆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ, ಆ ಮಾಹಿತಿ ನಮಗೆ ಸಿಕ್ಕಿದೆ. ಆದರೆ ಅವ್ರು ಸುಳ್ಳು ಹೇಳೋದು ಎಷ್ಟು ಮಟ್ಟಿಗೆ ಸರಿ? ನಾವಿಲ್ಲಿ ನಂಬ್ಕೊಂಡಿರ್ತೀವಿ ಎಲ್ಲವನ್ನೂ ಇಲ್ಲಿ ಸದನದಲ್ಲಿ ನಿಂತು ಸತ್ಯ ಹೇಳ್ತಾರೆ ಅಂತ. ಆದರೆ ಸುಳ್ಳು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು BJPಗರ ಪ್ರಶ್ನೆ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕರೆಸಲೇಬೇಕು ಅಂತ ಕೂಡ ಪಟ್ಟು ಹಿಡಿದು ಕೂತಿದ್ರು. 3 ದಿನದಿಂದ ಕಾಣ್ತಾ ಇಲ್ಲ, ಎಲ್ಲೋಗಿದ್ದಾರೆ ಅವ್ರನ್ನ ಕರೆಸಿ ಅಂತ ಹೇಳ್ತಾ ಇದ್ರು. ಸದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ ಸದನಕ್ಕೆ. ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಆಗ ಅವರು ಇಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ಅಧಿಕಾರಿಗಳು ಹೇಳುವಾಗ ಹೇಳಿರಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದೀರಿ ಅಂತ ಹೇಳಿ ಇದೀಗ ಸಭಾತ್ಯಾಗ ಮಾಡುವಂಥ ಕೆಲಸವನ್ನು BJP ಮತ್ತು JDSನವರು ಮಾಡಿರೋದು. ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಒಂದು ಸ್ವಲ್ಪ